ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಶನಿವಾರ ಸಂಜೆಯಿಂದ ಭಾನುವಾರ ರಾತ್ರಿ ತನಕದ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಭಾನುವಾರ ಯೂಶ್ವಲಿ ನಾನು ಏನು ಕೆಲಸ ಮಾಡೋದಕ್ಕೂ ಇಷ್ಟಪಡೋದಿಲ್ಲ. ಅಂದರೆ ಕುಕ್ಕಿಂಗ್ ಅಂತೂ ಇದ್ದೇ ಇರುತ್ತೆ, ನಾವೇನು ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅಂದ್ರೂ. ಹಾಗಾಗಿ ಹಿಂದಿನ ದಿನವೇ ನಾನು ಸಾರು ಮಾಡಿಟ್ಕೊಬಿಟ್ರೆ ಭಾನುವಾರಕ್ಕೂ ಸರಿ ಆಗಿಬಿಡುತ್ತೆ ಅಂತ ಶನಿವಾರ ಸಂಜೆ ಇಲ್ಲಿ ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಸೊಪ್ಪು ಇತ್ತು ಮನೆಯಲ್ಲಿ ಫ್ರೆಶ್ ಆಗಿ, ದಂಟಿನ ಸೊಪ್ಪು ತಂದಿದ್ರು, ಕೆಂಪು ದಂಟು. ಸೊ ಹಾಗಾಗಿ ಸೊಪ್ಪು ಸಾರು ಮಾಡಿಬಿಟ್ರೆ ಯೂಶ್ವಲಿ ನೆಕ್ಸ್ಟ್ ಡೇಗೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊಪ್ಪನ್ನ ದಂಟನ್ನೆಲ್ಲ ತೆಗೆದುಬಿಟ್ಟು ದಂಟಿನ ಸೊಪ್ಪನ್ನ ಬಿಡಿಸಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಕುಕ್ಕರ್ಗೆ ಒಂದು ಸ್ವಲ್ಪ ತೊಗರಿಬೇಳೆ ನೀಟಾಗಿ ವಾಶ್ ಮಾಡಿ ಅದಕ್ಕೆ ನೀರು ಹಾಕಿ ಟೊಮ್ಯಾಟೊ, ಈರುಳ್ಳಿ ಮತ್ತು ಕೆಂಪು ದಂಟು ಏನಿರುತ್ತಲ್ಲ ಸೊಪ್ಪು, ಅದನ್ನು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೇ ಬೇಕಾದರೆ ನೀವು ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಬಿಟ್ಟು ಬೇಯಿಸ್ಕೋಬೋದು. ನಾನು ಒಗ್ಗರಣೆಗೆ ಹಾಕೋದ್ರಿಂದ ನಾನು ಎಕ್ಸ್ಟ್ರಾ ಏನು ಅದನ್ನು ಇವಾಗ ಹಾಕ್ತಾಯಿಲ್ಲ. ಸೊಪ್ಪನ್ನು ಹಾಕಿ ಜಸ್ಟ್ ಒಂದು ವಿಸಲ್ ಕೊಟ್ಟು ಬೇಯಿಸ್ಕೊಳ್ಳಿ. ನಾನಿಲ್ಲಿ ಇದನ್ನು ಮಸ್ತ್ ಸೊಪ್ಪು ಥರ ಮಾಡ್ತಾಯಿದ್ದೀನಿ. ಅಂದರೆ ಮಸಪ್ಪಿಗೆ ಏನೇನು ಹಾಕ್ತಾರೆ ಅದೇ ರೀತಿನಲ್ಲೇ, ಬಟ್ ಕಾಯಿ ಹಾಕ್ತಾಯಿಲ್ಲ. ಕಾಯಿ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಸ್ವಲ್ಪ ಸಾಂಬಾರು ಜಾಸ್ತಿ ಆಗಿಬಿಡುತ್ತೆ. ನಾವು ನೆಕ್ಸ್ಟ್ ಡೇಗೆ ಖಾಲಿ ಮಾಡಿಬಿಡ್ಬೇಕು ಅಂತ ಅಂದರೆ ಸಾಂಬಾರು ನಾನಿಲ್ಲಿ ಕಾಯಿ ಹಾಕ್ತಾಯಿಲ್ಲ. ಹಾಗಾಗಿ ಕಾಯಿ ಯೂಸ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಸಾಂಬಾರು ಅಂತ. ಒಂದು ವಿಸಲ್ ಬಂದಿದ್ದಾದ ನಂತರ ಪ್ರೆಷರೆಲ್ಲ ಹೋದ್ಮೇಲೆ ನಾನಿಲ್ಲಿ ಏನು ಸೊಪ್ಪು ಬೇಳೆ ಎಲ್ಲ ಬೆಂದಿರುತ್ತಲ್ಲ ಅದನ್ನು ಬಸ್ದು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಈ ಬಸ್ಕೊಂಡಿರೋ ಅಂಥದ್ದನ್ನು ಇಲ್ಲಿ ಸಪ್ರೇಟಾಗಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಮೊದಲೇ ಹೇಳಿದಾಗೆ ಎಕ್ಸ್ಟ್ರಾ ಏನು ಕಾಯಿ ತುರಿ ಏನು ಹಾಕ್ತಾಯಿಲ್ಲ. ಬಸ್ಕೊಂಡಿರೋ ಅಂಥದ್ದಕ್ಕೇ ಖಾರಕ್ಕೆ ತಕ್ಕಷ್ಟು ಸಾಂಬಾರು ಪುಡಿ ಮನೆಯಲ್ಲೇ ಮಾಡೋವಂಥದ್ದು ನನ್ನ ಹೋಮ್ ಮೇಡ್ ಪ್ರಾಡಕ್ಟ್ಸ್ನಲ್ಲೂ ಸಹ ಅವೈಲಬಲ್ ಇದೆ. ಈಗ ಆಲ್ರೆಡಿ ತುಂಬ ಜನ 1 kg ಆಗೋಷ್ಟು ಸಾಂಬಾರು ಪೌಡರ್ನ ತೊಗೊತಾ ಇದ್ದಾರೆ. ಟೇಸ್ಟು ತುಂಬ ಚೆನ್ನಾಗಿದೆ ಅಂತ. ಸೊ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸಾಂಬಾರು ಪುಡಿನ ಹಾಕಿ ಜಸ್ಟ್ ಪಲ್ಸ್ ಮೋಡಲ್ಲಿ ಇದನ್ನು ರುಬ್ಕೋಬೇಕು. ತರಿಯಾಗೇ ಇರಬೇಕು. ಈ ರುಬ್ಕೊಂಡಿರೋ ಅಂಥದ್ದನ್ನು ಬಸ್ತಿರೋ ಅಂಥ ನೀರಿಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಕುದಿಸೋದು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಗ್ರೀನಿಷ್ ಕಲರ್ ಆಗೇ ಬರುತ್ತೆ, ಯಾಕೆಂದರೆ ಸೊಪ್ಪೆಲ್ಲ ರುಬ್ಬಿಟ್ಟಿರ್ತೀವಿ ಅಲ್ವಾ. ಹಾಗಾಗಿ ಇವಾಗ ಇದಕ್ಕೊಂದು ಸಪ್ರೇಟ್ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸಾಂಬಾರು ಸಹ ಚೆನ್ನಾಗಿ ಕುದೀತಾ ಇದೆ, ಎಣ್ಣೆನೂ ಸಹ ಚೆನ್ನಾಗಿ ಕಾದಿದೆ. ಇವಾಗ ಒಗ್ಗರಣೆ ಮಾಡೋದಕ್ಕೆ ಫಸ್ಟಿಗೆ ನಾನು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಜೊತೆಗೆ ಒಂದು ಸ್ವಲ್ಪ ಇಂಗು, ಜೀರಿಗೆ, ಸಾಸಿವೆ ಮತ್ತು ಈರುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ. ನಾರ್ಮಲಾಗಿ ಒಗ್ಗರಣೆಗೆ ಏನೇನು ಹಾಕ್ತೀವಿ ಅದನ್ನೇ ಹಾಕೋದು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಕುದೀತಾ ಇರೋವಂಥ ಸಾಂಬಾರಿಗೆ ಹಾಕಿದ್ರೆ ಸೊಪ್ಪಿನ ಸಾರು ರೆಡಿ. ಯೂಶ್ವಲಿ ಏನಂತ ಅಂದರೆ ಸೊಪ್ಪು ಬೇಳೆ ಸಾರು ಅಂದರೆ ಅಂದರೆ ಬೇಳೆ ಜೊತೆಗೇ ಸೊಪ್ಪು ಹಾಗೆ ಬಿಟ್ಬಿಟ್ಟು ರುಬ್ಬಿರೋವಂಥ ಮಸಾಲೆ ಎಲ್ಲ ಹಾಕಿ ಮಾಡ್ತಾರೆ. ಅದನ್ನು ಚೆನ್ನಾಗಿರುತ್ತೆ. ಸೊಪ್ಪು ಮನೆಯಲ್ಲಿ ಮಕ್ಕಳಿದ್ದಾಗ ಸೈಡಿಗೆ ತೆಗೆದಿಡ್ತಾರೆ, ತಿನ್ನಲ್ಲ ಅಂತ ಅಂದಾಗ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊಪ್ಪು ಎಲ್ಲನೂ ನಾವು ಪಲ್ಸ್ ಮೋಡಲ್ಲಿ ಹಾಕಿ ಮಸ್ತ್ ಬಿಟ್ಟಿರ್ತೀವಲ್ವ, ಸಾರು ರುಚಿನೂ ಟೇಸ್ಟ್ ಆಗುತ್ತೆ ಆ್ಯಂಡ್ ಮಕ್ಕಳೂ ಸಹ ಸೊಪ್ಪು ತಿಂದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಎಲ್ಲ ವೆರೈಟೀಸ್ ಆಫ್ ಸೊಪ್ಪುನಲ್ಲೂ ಮಾಡ್ಬೋದು. ಒಂದೇ ಒಂದು ವೆರೈಟಿ ಆಫ್ ಸೊಪ್ಪಿದೆ ಅಂದ್ರೂ ಹಾಗೂ ಸಹ ಮಾಡ್ಬೋದು. ಬಿಸಿ ಬಿಸಿ ರಾಜಮುಡಿ ಅಕ್ಕಿಗೆ ಮನೆಯಲ್ಲೇ ಮಾಡಿರೋವಂಥ ತುಪ್ಪ, ಬಿಸಿ ಬಿಸಿ ಆಗಿರೋವಂಥ ಸೊಪ್ಪಿನ ಸಾರು ಜೊತೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಮುದ್ದೆ ಅಂತೂ ಬೆಸ್ಟ್ ಇರುತ್ತೆ ಇದಕ್ಕೆ. ನಾನಿಲ್ಲಿ ಒಬ್ಬಳೇ ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತ ಅಂದ್ಬಿಟ್ಟು ನಾನು ಅನ್ನನೇ ಮಾಡ್ಕೊಂಡಿದ್ದೀನಿ. ಒಬ್ಳಿಗೇನು ಮುದ್ದೆ ಮಾಡೋದು, ರಾತ್ರಿ ಬೇಕಾದ್ರೆ ಮಾಡೋಣ ಅಂತ. ಸೊ ಇದು ಶನಿವಾರದ ವಿಡಿಯೋದು ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ಡೇ ಸಂಡೇ ಅಲ್ವಾ. ಯೂಶ್ವಲಿ ಹಿಂದಿನ ದಿನ ನನಗೆ ಇವಾಗ ಹೋಮ್ ಮೇಡ್ ಪ್ರಾಡಕ್ಟ್ಸಲ್ಲಿ ರಾಗಿ ಮಾಲ್ಟ್ ಎಲ್ಲ ಇರುತ್ತೆ ಅಲ್ವಾ, ರಾಗಿನ ನೆನೆ ಹಾಕ್ಬಿಟ್ಟು ಹೋಗಿರ್ತಾರೆ ನಮ್ಮ ಹೌಸ್ ಹೆಲ್ಪರು. ನೆಂದಿರೋ ಅಂಥ ರಾಗಿನ ನೆಕ್ಸ್ಟ್ ಡೇಗೆ ನಾವು ಮೊಳಕೆ ಬರೆಸೋಕ್ಕೆ ಸೋರು ಹಾಕಬೇಕು ಅಲ್ವಾ. ಸೊ ಸೋರು ಹಾಕೋಣ ಅಂತ ಅಂದ್ಬಿಟ್ಟು ಟೆರೆಸ್ಗೆ ಬಂದೆ. ನಾನು ಸುಮಾರು ದಿನವೇ ಆಗೋಗಿತ್ತು ಟೆರೆಸ್ಗೆ ಬಂದು. ತುಂಬ ಇವಾಗ ಗಾಳಿ ಮಳೆ ಎಲ್ಲ ಇದಾಗ್ಬಿಟ್ಟು ಹೂವಿಂದು ಎಲೆಗಳು, ಗಿಡದ ಎಲೆ ಎಲ್ಲ ಆಗಿ ಟೆರೆಸ್ ಫುಲ್ಲು ಗಲೀಜಾಗೋಗಿತ್ತು. ನನಗೆ ಅದೆಲ್ಲ ನೋಡಿ ಇರೋಕ್ಕೇ ಆಗಲಿಲ್ಲ. ರಾಗಿ ಸೋರು ಹಾಕೋಕ್ಕೆ ಅಂತ ಬಂದವಳು ಫುಲ್ಲು ಟೆರೆಸ್ ಕ್ಲೀನ್ ಮಾಡ್ತಾ ನಿಂತ್ಕೊಂಡೆ. ಅದೇ ಅಂತಾರಲ್ಲ, ಏನು ಕೆಲಸ ಮಾಡಬಾರ್ದು ಅಂತ ಅಂದ್ಕೊತೀವಿ, ಆದ್ರೂ ಏನಾದರೂ ಒಂದು ಕೆಲಸ ಬಂದೇ ಬರುತ್ತೆ. ಇವತ್ತೇನು ಕೆಲಸ ಮಾಡಬಾರ್ದು ಅಂತ ನಾನು ಹಾಗೆ ಹೋಗಿದ್ದಿದ್ರೆ ಇದು ಕ್ಲೀನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಕಷ್ಟಪಟ್ಟು ಮನೆ ಕಟ್ಸಿರ್ತೀವಿ ಅಲ್ವಾ, ಕ್ಲೀನಾಗಿ ಇಟ್ಕೋಬೇಕು. ಹಾಗಾಗಿ ನಾನಿಲ್ಲಿ ಫುಲ್ಲು ಟೆರೆಸ್ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟೇ ಕ್ಲೀನ್ ಮಾಡಿದ್ರೂ 3 ಡೇಸ್ಗೆ ಮತ್ತೆ ಅದು ಮಣ್ಣು ಎಲೆಗಳು ಎಲ್ಲ ಹಾಗೆ ತುಂಬ್ಕೊಂಡಿರುತ್ತೆ, ನೋಡೋಕ್ಕಾಗಲ್ಲ. ಮತ್ತೆ ಕ್ಲೀನ್ ಮಾಡ್ತಾನೇ ಇರಬೇಕು. ಸೊ ಇಲ್ಲಿ
ಇಡೀ ಟೆರೆಸ್ ಕ್ಲೀನ್ ಮಾಡೋ ಅಷ್ಟರಲ್ಲಿ ಒಂದು ಹಾಫ್ ಆನ್ ಅವರ್ ಟು ಮುಕ್ಕಾಲು ಅವರೇ ಆಯಿತು ಅಂತ ಅಂದ್ಕೊತೀನಿ. ನಾನು ಪ್ರದೀಪ್ಗೆ ಹೇಳಿ ಬಂದಿದ್ದೆ ಮೇಲೆ ಟೆರೆಸಲ್ಲಿ ರಾಗಿ ನೆನೆ ಹಾಕ್ಬಿಟ್ಟು ಹೋಗಿದ್ದಾರೆ, ನಾನು ಮೊಳಕೆ ಬರೆಸಲಿಕ್ಕೆ ಸೋರು ಹಾಕ್ಬಿಟ್ಟು ಬರ್ತೀನಿ ಅಂತ. 5 ನಿಮಿಷ ಸಾಕು ಸೋರು ಹಾಕೋಕ್ಕೆ ರಾಗಿ. ಇದೇನು ಅರ್ಧ ಗಂಟೆ ಆದರೂ ಬರಲಿಲ್ಲ ಅಂತ ಅಂದ್ಕೊಂಡು ಅವರೂ ಸಹ ಟೆರೆಸಿಗೆ ಬಂದರು. ಅವರು ಹಾಗೇ ಇರಲ್ಲ. ಪ್ರದೀಪನು ಆ ಕೆಲಸ ಈ ಕೆಲಸ, ಆ ಗಿಡದಲ್ಲಿ ಇಷ್ಟೊಂದೆಲ್ಲ ಕಳೆ ಬೆಳೆದಿದೆ, ಇದನ್ನು ಅಂತೆಲ್ಲ ಕೀಳಕ್ಕೆ ಶುರು ಮಾಡ್ತಾರೆ. ನನಗೆ ಅವ್ರು ಬಂದರೆ ಡಬಲ್ ಕೆಲಸ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಇರೋ ಕೆಲಸ ಬಿಟ್ಬಿಟ್ಟು ನನಗೆ ಎಕ್ಸ್ಟ್ರಾ ಇನ್ನೂ ಕೆಲಸ ಕೊಡ್ತೀರಾ ನೀವು ಅಂತ ಅಂದ್ಬಿಟ್ಟು. ಸೊ ಅದನ್ನೇ ಹೇಳ್ತಾ ಇದ್ದೆ. ಸೊ ಅಲ್ಲಿ ನೋಡಿ ಅವರು ನೀನು ಇಲ್ಲಿ ಕ್ಲೀನ್ ಮಾಡು, ನಾನು ಅಲ್ಲಿ ಕೆಳಗಡೆ ಎಲ್ಲ ನೀರೆಲ್ಲ ಹೋಗಿರುತ್ತಲ್ಲ ಅಲ್ಲಿ ಕ್ಲೀನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ಇಳಿದು ಕ್ಲೀನ್ ಮಾಡ್ತಾ ಇದ್ದಾರೆ. ನಾನು ಯೂಶ್ವಲಿ ಅಲ್ಲಿ ಇಳಿಯೋಕ್ಕೆ ಹೋಗಲ್ಲ, ಯಾಕೆಂದರೆ ಆ ಕಡೆ ಏನೂ ಸಪೋರ್ಟ್ ಇಲ್ಲ, ನನಗೆ ತುಂಬ ಭಯ ಆಗಿಬಿಡುತ್ತೆ. ಇಲ್ಲಿ ಮೇಲ್ಗಡೆ ಟ್ಯಾಂಕ್ ಇದೆಯಲ್ಲ ಅಲ್ಲೂ ಸಹ ನಾನು ಹತ್ತಕ್ಕೆ ಹೋಗಲ್ಲ. ನನಗೇನೋ ಅದು ತುಂಬ ಮೇಲೆ ಹೋದಾಗೆಲ್ಲ ಒಂಥರ ಏನೋ ಭಯ ಆದಂಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಹುಷಾರು ಅಂತ ಅಂದ್ಬಿಟ್ಟು ಅಲ್ಲಿ ಇಳಿದು ನೋಡ್ತಾ ಇದ್ದೆ ನಾನು. ಹತ್ಬಿಟ್ಟು ಗಾಳಿ ಎಷ್ಟು ಜೋರಾಗಿ ಬೀಸ್ತಾ ಇತ್ತು ಅಂದರೆ ನಾವು ನಿಂತಿರೋರೇ ಒಂದು ಸ್ವಲ್ಪ ಹಿಂಗೆ ಹಿಂದಕ್ಕೆ ಹೋಗ್ತಾ ಇದ್ವಿ, ಅಷ್ಟು ಗಾಳಿ. ಇವಾಗ ಇನ್ನೂ ಆಷಾಢನೇ ಸ್ಟಾರ್ಟ್ ಆಗಿಲ್ಲ, ಆಗಲೇ ಇಷ್ಟು ಗಾಳಿ ಬೀಸ್ತಾ ಇದೆ. ಇನ್ನು ಆಷಾಢಕ್ಕೆ ಇನ್ನೇನಾಗುತ್ತೋ ಅಷ್ಟು ಗಾಳಿ ಬರುತ್ತೆ. ಸೊ ನೋಡಿ ಇಡೀ ಟೆರೆಸ್ ಎಲ್ಲ ಕ್ಲೀನ್ ಮಾಡಿ ಒಳಗೆ ಹೋಗಿದ್ದೀನಿ. ಇನ್ನು ಪ್ರದೀಪ್ ಅಲ್ಲಿ ಕ್ಲೀನ್ ಮಾಡ್ತಾಯಿದ್ರು, ಅಷ್ಟರಲ್ಲೇ ಇನ್ನೊಂದು ಪಾಟು ಥಪ್ಪಂತ ಬಿತ್ತು ಗಾಳಿಗೆ, ಮತ್ತೆ ಮಣ್ಣಾಯಿತು ಕೆಳಗಡೆ. ಸೊ ನೋಡಿ 5 ನಿಮಿಷ ಆಗಿಲ್ಲ ಟೆರೆಸ್ ಕ್ಲೀನ್ ಮಾಡಿ ಈ ರೀತಿ ಆಯಿತು. ಮತ್ತು ಅದನ್ನ ಮಣ್ಣೆಲ್ಲ ತೆಗೆದುಬಿಟ್ಟು ಬಂದಿದ್ದಾಯಿತು. ಇನ್ನು ಪ್ರದೀಪ್ ಇನ್ನೂ ಅಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾನು ಸ್ವಲ್ಪ ಗಿಡಗಳಲ್ಲಿ ಏನೇನು ಬೆಳೆದಿದೆ ಅಂದರೆ ಏನೇನು ಬಿಟ್ಟಿದೆ ಅದನ್ನೆಲ್ಲ ಕಿತ್ಕೊಂಡು ಬರ್ತಾಯಿದ್ದೆ. ಟೊಮೆಟೊ ಹಣ್ಣುಗಳು ಸುಮಾರು ಸಿಕ್ಕಿದ್ವು, ಒಂದು 1/4 kg ಆಗಷ್ಟು ಟೊಮೆಟೊ ಹಣ್ಣು ಸಿಕ್ತು. ಒಂದು 3 ದಿನಕ್ಕಾಗುತ್ತೆ ನನಗೆ ತಿಂಡಿಗೆ ಸಾರಿಗೆ ಎಲ್ಲ ಟೊಮೆಟೊ. ಯಾವಾಗಲೂ ಒಂದು ಸಲ ಕೊಳ್ತೋಗಿರೋ ಒಂದು ಟೊಮೆಟೊ ಹಣ್ಣನ್ನು ತಂದು ಇಲ್ಲಿ ಪಾಟಲ್ಲಿ ಹಾಕಿದ್ದಿದ್ದು ತುಂಬ ಸಸಿಗಳಾಗಿತ್ತು. ಸೊ ಆ ಸಸಿಗಳಿಂದ ಇವಾಗ ಟೊಮೆಟೊ ಹಣ್ಣು ಸಿಗ್ತಾ ಇದೆ. ಸೊ ನೋಡಿ ತುಂಬ ಹೊತ್ತಾಯಿತು, ಆಲ್ಮೋಸ್ಟ್ 1.5 ಅವರ್ ಮೇಲಾಯಿತು ನಾವು ಟೆರೆಸ್ ಕ್ಲೀನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಪ್ರದೀಪ್ ಇನ್ನೂ ಆಗಿಲ್ಲ ಅಂತ ನಾನು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಮನೆಗೆ ಕೆಳಗಡೆ ಬಂದರೆ ತುಪ್ಪಕ್ಕೆ ಆರ್ಡರ್ಸ್ ಜಾಸ್ತಿ ಬಂದಿತ್ತು. ಇನ್ನು ನಾಳೆ ಅಂತ ಅಂದರೆ ಅದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಭಾನುವಾರನೇ ತುಪ್ಪಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ನೆಕ್ಸ್ಟ್ ಸೋಮವಾರಕ್ಕೆ ನಾನು ಆರ್ಡರ್ಸ್ ಕೊಟ್ಟು ಕಳಿಸ್ಬೋದಲ್ಲ ಅಂತ ಅಂದ್ಬಿಟ್ಟು ಎಷ್ಟು ಆರ್ಡರ್ಸ್ ಬಂದಿದೆ ಅಷ್ಟು ಬೆಣ್ಣೆನ ನಾನು ಕಾಯಿಸಿಡ್ತಾ ಇದ್ದೆ. ಇನ್ನು ಸಂಡೇ ಆಗಿರೋದ್ರಿಂದ ಡೀಪ್ ಹೇರ್ ಆಯಿಲ್ ಮಸಾಜ್ ಇದ್ದೇ ಇರುತ್ತೆ ಮನೆಯಲ್ಲಿ ಎಲ್ಲರಿಗೂ. ಹಿತೇಶ್ಗೆ ಎಣ್ಣೆ ಹಾಕಿ ಪ್ರದೀಪ್ಗೆ ಎಣ್ಣೆ ಹಾಕಿ ಕೂರಿಸಿದ್ದೆ. ನಾನು ಸ್ವಲ್ಪ ಫುಲ್ಲು ಆಯಿಲ್ ಮಸಾಜ್ ಮಾಡ್ಕೊತಾ ಇದ್ದೀನಿ. ನಾನು ಈ ಹಿಂದೆ ಒಂದು ಸಲ ತೋರಿಸಿದ್ದೆ ಯಾವ ರೀತಿ ಮನೆಯಲ್ಲಿ ಹೇರ್ ಆಯಿಲ್ ಪ್ರಿಪೇರ್ ಮಾಡ್ಕೊತೀನಿ ಅಂತ ನಾನು. ಸೊ ಇವಾಗ ಸ್ವಲ್ಪ ಟೈಮ್ ಇಲ್ಲದೆ ಇರೋ ಕಾರಣ ಬರೀ ಕೊಬ್ಬರಿ ಎಣ್ಣೆ, ಇದು ಕೊಬ್ಬರಿ ಎಣ್ಣೆ ಹೊರಗಡೆ ಸಿಗೋ ಅಂಥದ್ದಲ್ಲ, ನಾನು ಊರಿಂದನೇ ನಮ್ಮ ಅತ್ತೆ ಕೊಟ್ಟು ಕಳಿಸ್ತಾರೆ. ಕೊಬ್ಬರಿನ ಏನು ಗಾಣಕ್ಕೆ ಹಾಕಿಸಿ ಪ್ಯೂರ್ ಕೊಬ್ಬರಿ ಎಣ್ಣೆ ಬರುತ್ತಲ್ಲ ಅದು. ಸೊ ಬರೀ ಕೊಬ್ಬರಿ ಎಣ್ಣೆ ಸ್ವಲ್ಪ ಹರಳೆಣ್ಣೆನ ಹಾಕಿಬಿಟ್ಟು ಒಂದು 4 to 5 hours ಬಿಟ್ಟು ಹೇರ್ ವಾಶ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಏನು ಕೇರ್ ಮಾಡ್ದಂಗೆ ಆಗುತ್ತೆ ಹೇರ್ನ. ಯೂಶ್ವಲಿ ಭಾನುವಾರ ಅಂತ ಅಂದರೆ ಅದೇ ಅಲ್ವಾ, ಎಲ್ಲರೂ ತಲೆಗೆ ಎಣ್ಣೆ ಹಚ್ಕೊಂಡು ಕೂತಿರ್ತಾರೆ. ನಾನು ಎಣ್ಣೆ ಹಚ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಬೆಣ್ಣೆನೂ ಸಹ ಚೆನ್ನಾಗಿ ಕಾದಿತ್ತು. ತುಪ್ಪಕ್ಕೆ ಬೇಕಾಗಿರೋ ಅಂಥ ಐಟಮ್ಸ್ ಏನೇನು ಅದನ್ನೆಲ್ಲ ಹಾಕಿ ತುಪ್ಪಕ್ಕೂ ಸಹ ರೆಡಿ ಮಾಡಿ ಇಟ್ಟು ನಾನು ಸಹ ಹೇರ್ ವಾಶ್ ಎಲ್ಲ ಮಾಡಿಕೊಂಡು ಬಂದೆ. ಇನ್ನು ಸಂಜೆ ಆಗಿತ್ತು, ತುಂಬ ದಿನ ಆಗಿತ್ತು ಮನೆಯಲ್ಲಿ ಸ್ವೀಟ್ಸ್ ಎಲ್ಲ ಮಾಡಿ. ಯಾಕೋ ಇವತ್ತು ಒಂದು ಸ್ವಲ್ಪ ಶಾವಿಗೆ ಪಾಯಸ ಮಾಡೋಣ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನನಗೆ ತುಂಬ ಇಷ್ಟ ಶಾವಿಗೆ ಪಾಯಸ, ನಮ್ಮ ಹಿತೈಷ್ಗೆ ಸಬ್ಬಕ್ಕಿ ಪಾಯಸ ತುಂಬ ಇಷ್ಟ. ಸೊ ನಮ್ಮಿಬ್ರಿಗೂ ಸ್ಯಾಟಿಸ್ಫೈ ಆಗಬೇಕು ಅಂತ ನಾನು ಯಾವಾಗ್ಲೂ ಎರಡೂ ಒಟ್ಟಿಗೆ ಹಾಕಿನೇ ಮಾಡಿಬಿಡ್ತೀನಿ. ನಾನು ಎರಡೂ ಒಟ್ಟಿಗೆ ಹಾಕಿದಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಫಸ್ಟು ತುಪ್ಪದಲ್ಲಿ ಒಂದು ಸ್ವಲ್ಪ ಶಾವಿಗೆನ ಹುರ್ಕೊತಾ ಇದ್ದೀನಿ. ಶಾವಿಗೆನ ಹುರಿದು ತೆಗೆದಿಟ್ಕೊಬಿಟ್ಟು ಅದರ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಸಣ್ಣ ಸಬ್ಬಕ್ಕಿ ಬರುತ್ತೆ ನೋಡಿ ಅದನ್ನು ಹಾಕ್ತಾಯಿದ್ದೀನಿ. ಸಣ್ಣ ಸಬ್ಬಕ್ಕಿ ಆದರೆ ಇನ್ಸ್ಟೆಂಟಾಗಿ ಮಾಡ್ಕೊಬಿಡ್ಬೋದು, ದಪ್ಪ ಸಬ್ಬಕ್ಕಿ ಆದರೆ ನೆನೆಸ್ಬೇಕು ಬೇಯಿಸ್ಬೇಕು ಅದೆಲ್ಲ ಇರುತ್ತೆ. ಈ ಸಣ್ಣ ಸಬ್ಬಕ್ಕಿ ಹಾಗೇನಿಲ್ಲ, ತುಪ್ಪದಲ್ಲಿ ಹುರಿದ್ಬಿಟ್ರೆ ಸಾಕು. ನಾವು ಕಾರ್ನ್ನ ಹುರಿತಾ ಪಾಪ್ ಆಗುತ್ತೆ ನೋಡಿ, ಆ ರೀತಿ ಅದು ತುಪ್ಪದಲ್ಲಿ ಪಾಪ್ ಆಗ್ತಾ ಬರುತ್ತೆ ಚಟಪಟ ಅಂತ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಅದು ಬಿಸಿ ಆಗ್ತಾ ಈ ರೀತಿ ಪಾಪ್ ಆಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ, ಅರಳ್ಕೊಳ್ಳುತ್ತೆ ಚೆನ್ನಾಗಿ. ಸೊ ಇದು ಎಲ್ಲ ಸಬ್ಬಕ್ಕಿನೂ ಈ ರೀತಿ ಅರಳ್ಕೊಂಡಿದ್ದ ನಂತರ ನಾವು ಫಸ್ಟೇ ಹುರಿದಿಟ್ಕೊಂಡಿರೋವಂಥ ಶಾವಿಗೆನೂ ಸಹ ಇದಕ್ಕೆ ಬೆರೆಸ್ಬಿಟ್ಟು
ಫಸ್ಟು ಇದನ್ನು ಬೇಯಿಸ್ಕೋಬೇಕು. ಬೇಯಿಸೋದಕ್ಕೆ ನಾನಿಲ್ಲಿ ಒಂದು 1/4 ಲೀಟ್ರ್ ಆಗೋಷ್ಟು ನೀರನ್ನು ಸೇರಿಸಿದ್ದೀನಿ. ಫಸ್ಟೇ ಏನು ಹಾಲು ಹಾಕಲಿಕ್ಕೆ ಹೋಗಬೇಡಿ. ಶಾವಿಗೆ ಆಗಿರ್ಬೋದು, ಈ ಸಬ್ಬಕ್ಕಿ ಆಗಿರ್ಬೋದು, ಇದು ಚೆನ್ನಾಗಿ ಬೇಯಬೇಕು ಫಸ್ಟು. ಆ ನಂತರ ಇದಕ್ಕೆ ಹಾಲು ಹಾಕಬೇಕು. ಒಂದು 1/4 ಲೀಟ್ರ್ ನೀರು ಹಾಕಿದ್ರೆ ಸಾಕು. ಹೇಗೆ ಇದ್ರೂ ಶಾವಿಗೆ ಪಾಯಸ, ಸಬ್ಬಕ್ಕಿ ಪಾಯಸ ಸ್ವಲ್ಪ ಗಟ್ಟಿ ಆಗುತ್ತೆ ಅಲ್ವಾ. ನಾವು ಮೊದಲೇ ಹಾಲು ಹಾಕ್ಬಿಟ್ರೆ ಇನ್ನೂ ಗಟ್ಟಿ ಆದಂಗೆ ಆಗಿಬಿಡುತ್ತೆ. ಸೊ ಈ ರೀತಿ ನೀರಲ್ಲಿ ಬೆಂದಿದ್ದಾದ ನಂತರ ನಾನು ಇದಕ್ಕೆ 1/2 ಲೀಟರ್ ಆಗುವಷ್ಟು ಗಟ್ಟಿ ಹಾಲನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೇನು ಎಕ್ಸ್ಟ್ರಾ ನೀರು ಹಾಕುವಂಥದ್ದು ಬೇಕಾಗಿಲ್ಲ, ಯಾಕೆಂದರೆ ನೀರಲ್ಲೇ ಫಸ್ಟೇ ಬೇಯಿಸ್ಕೊಂಡಿರ್ತೀವಿ, ಅದರಲ್ಲೇ ಸಾಕಷ್ಟು ನೀರಿನಂಶ ಇರುತ್ತೆ. ಒಂದೇ ಇನ್ನೇನು ಕುದಿ ಬರ್ತಾ ಇದೆ ಅನ್ನೋವಾಗ ನಾವು ಇದಕ್ಕೆ ಸ್ವೀಟ್ ಆ್ಯಡ್ ಮಾಡಬೇಕು. ಸ್ವೀಟ್ನರ್ ಯಾವುದಾದ್ರೂ ಓಕೆ. ನಾನಿಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾ ಇದ್ದೀನಿ. ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ರೆ ಎಕ್ಸ್ಟ್ರಾ ರಿಚ್ ಟೇಸ್ಟ್ ಬರುತ್ತೆ. ನೀವು ಬೇಡ ಅಂತ ಅಂದರೆ ಸಕ್ಕರೆನಾದ್ರೂ ಸಹ ಇದ್ರ ಬದಲಿಗೆ ಹಾಕ್ಕೋಬೋದು. ಇಲ್ಲ ಅರ್ಧ ಸಕ್ಕರೆ ಅರ್ಧ ಕಂಡೆನ್ಸ್ಡ್ ಮಿಲ್ಕು ಈ ರೀತಿನಾದರೂ ಮಿಕ್ಸ್ ಮಾಡಿನೂ ಸಹ ಹಾಕ್ಕೋಬೋದು. ನಾನಿಲ್ಲಿ 1/2 ಟಿನ್ ಆಗೋಷ್ಟು ಕಂಡೆನ್ಸ್ಡ್ ಮಿಲ್ಕ್ನ ಹಾಕಿ ಜಸ್ಟ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಕುದಿ ಬಂದರೆ ಸಾಕು. ಇದು ಜಾಸ್ತಿ ಹೊತ್ತೇನು ಕುದಿಸೋ ಅಂಥ ಅವಶ್ಯಕತೆ ಇಲ್ಲ. ಇನ್ನೇನು ಕುದಿ ಬರೋ ಅಷ್ಟರಲ್ಲಿ ನಾನು ಬೆಳಗ್ಗೆನೇ ತುಪ್ಪ ಕಾಯಿಸಿಟ್ಟಿದ್ದೆ ಅಲ್ವಾ, ಅದನ್ನು ಸಹ ವಾರ್ಮ್ ಆಗಿತ್ತು, ಬಿಸಿ ಎಲ್ಲ ಸ್ವಲ್ಪ ಅಂದರೆ ಬೆಚ್ಚಗಾಗಿತ್ತು. ಅದನ್ನು ತುಪ್ಪದ ಪಾತ್ರೆಗೆ ನಾನಿಲ್ಲಿ ಸ್ಟ್ರೈನ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ದಟ್ ನೆಕ್ಸ್ಟ್ ಡೇಗೆ ಮರಳಾಗಿರೋವಂಥ ತುಪ್ಪ ರೆಡಿಯಾಗಿರುತ್ತೆ ಆ್ಯಂಡ್ ನಾನು ಡಿಸ್ಪ್ಯಾಚ್ ಮಾಡೋ ಟೈಮಿಗೆ ಕರೆಕ್ಟಾಗಿರುತ್ತೆ. ತುಂಬಾ ಚೆನ್ನಾಗಿ ಆರ್ಡರ್ಸ್ ಬರ್ತಾಯಿದೆ ತುಪ್ಪಕ್ಕಂತೂ. ಆ್ಯಂಡ್ ಫ್ರೆಶ್ ಆಗಿ ನಾನು ನೀವು ಕೇಳಿದಾಗ ಮಾಡಿ ಕೊಟ್ಟು ಕಳಿಸೋದು. ಯಾವುದೇ ರೀತಿ ಸ್ಟೋರ್ಡ್ ಆಗಿರೋವಂಥ ಯಾವುದೂ ಅಷ್ಟೇ ನಾನು ಮಾಡಿ ಕೊಟ್ಟು ಕಳಿಸ್ತಾ ಇಲ್ಲ. ಹಾಗಾಗಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ನ ನಿಮಗೆ ತಲುಪಿಸ್ಕೊಡ್ತಾ ಇದ್ದೀನಿ. ನೀವೂ ಸಹ ತುಂಬಾ ಇಷ್ಟಪಡ್ತಾ ಇದ್ದೀರಾ. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ನಮಗೆ ಹೋಮ್ ಫೀಲ್ ಆಗುತ್ತೆ, ಫ್ರೆಶ್ನೆಸ್ ಫೀಲ್ ಆಗುತ್ತೆ ನಿಮ್ಮ ಪ್ರಾಡಕ್ಟ್ಸ್ನಲ್ಲಿ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಒಂದು ಕುದಿ ಬರ್ತಾ ಇದ್ದ ಹಾಗೆಯೇ ಶಾವಿಗೆ ಪಾಯಸ, ಒಂದು ಸ್ವಲ್ಪ ಏಲಕ್ಕಿ ಪುಡಿ, ತುಪ್ಪದಲ್ಲಿ ಹುರಿದಿರೋಂಥ ದ್ರಾಕ್ಷಿ, ಗೋಡಂಬಿ ಇವಿಷ್ಟನ್ನು ಹಾಕಿಬಿಟ್ಟು ನೀಟಾಗಿ ಮುಚ್ಚಿಟ್ಟು ಒಂದು ಅರ್ಧ ಗಂಟೆ 20 ನಿಮಿಷ ಬಿಟ್ಟು ತಿಂದಾಗ ಕರೆಕ್ಟಾಗಿ ಈ ಮದುವೆ ಮನೆಗಳಲ್ಲಿ ನಮಗೆ ಬಾಳೆ ಎಲೆ ಮೇಲೆ ಸರ್ವ್ ಮಾಡ್ತಾರೆ ನೋಡಿ, ಆ ಹದಕ್ಕೆ ಬಂದಿರುತ್ತೆ. ಇಲ್ಲ ನಮಗೆ ಸ್ವಲ್ಪ ತೆಳುವಾಗಿರಬೇಕು ಅಂತ ಅಂದರೆ ನೀವು ಇನ್ನೊಂದು ಸ್ವಲ್ಪ ನೀರೋ ಹಾಲೋ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಸಂಡೇ ಆಗಿರೋದ್ರಿಂದ ಒಂದು ಸ್ವಲ್ಪ ಹೊರಗಡೆನೂ ಸಹ ಹೋಗಿದ್ವಿ ನಾವು. ಸೊ ಏನೋ ತರಕ್ಕೆ ಹೋಗಿ ಅದು ಬಿಟ್ಬಿಟ್ಟು ಬೇರೆ ಏನೇನೋ ತಂದಿದ್ದಾಯಿತು ಮನೆಗೆ ಬಂದು ಒಂದು ಸ್ವಲ್ಪ ಚಳಿ ಬೇರೆ ಅಲ್ವಾ, ಸಂಜೆ ಹೊತ್ತು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇನ್ಸ್ಟೆಂಟ್ ಸೂಪ್, ಅದು ನಾನೇನು ಮನೆಯಲ್ಲಿ ಮಾಡಿರಲಿಲ್ಲ. ಇನ್ಸ್ಟೆಂಟ್ ಪ್ಯಾಕೆಟ್ ಸೂಪ್ ಇರುತ್ತೆ ನೋಡಿ, ಜಸ್ಟ್ ಮಿಕ್ಸ್ ಆ್ಯಂಡ್ ಏನು ಕುದಿಸೋ ಅಂಥದ್ದು, ಮಿಕ್ಸ್ ಮಾಡಿಬಿಟ್ಟು ಕುದಿಸಿ ಮಾಡೋ ಅಂಥದ್ದು, ಆ ಸೂಪನ್ನ ಮಾಡಿದ್ದೆ. ಹಾಟ್ ಆ್ಯಂಡ್ ಸೋರ್ ಸೂಪು 3 ಕಪ್ ಆಗೋಷ್ಟು ಕರೆಕ್ಟ್ ಅಳತೆನಲ್ಲಿ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಹೊರಗಡೆ ಎಲ್ಲ ಇನ್ಸ್ಟೆಂಟ್ ಸೂಪ್ ಸಿಗುತ್ತಲ್ಲ, ಅದೇನೇ ಇದು. ನಾನೇನು ಅಷ್ಟೊಂದು ಇಷ್ಟಪಡಲ್ಲ ಸೂಪ್ಸು, ಬಟ್ ಇಷ್ಟ ಆಗುತ್ತೆ ಒಮ್ಮೊಮ್ಮೆ ಈ ಚಳಿಗಾಲದಲ್ಲಿ ಸಂಜೆ ಹೊತ್ತು ತಿನ್ನಬೇಕು ಅಂತ ಅನಿಸುತ್ತೆ. ಹಾಗಾಗಿ ಒಂದೊಂದು ಸಲ ಮಾಡ್ಕೊತೀನಿ ನಾನು ಅಷ್ಟೇ. ಸೊ ಸಂಜೆ ಮಾಡಿದಂಥ ಪಾಯಸ ರಾತ್ರಿಗೆ ಇಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ. ತುಂಬ ಗಟ್ಟಿಯಾಗಿಲ್ಲ. ನೀವು ಮೊದಲೇ ತುಂಬ ಗಟ್ಟಿ ಬಿಸಿ ಇದ್ದಾಗಲೇ ತುಂಬ ಗಟ್ಟಿ ಆಗೋಷ್ಟು ಮಾಡ್ಕೊಬಿಟ್ರೆ ಸರ್ವ್ ಮಾಡೋ ಟೈಮಿಗೆ ನಿಮಗೆ ಹಲ್ವಾ ಥರ ಆಗಿಬಿಡುತ್ತೆ. ಗಟ್ಟಿ ಪೀಸ್ ಮಾಡಿಬಿಟ್ಟು ಹಾಕಬೇಕಾಗತ್ತೆ, ಆ ರೀತಿ ಆಗುತ್ತೆ. ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಇದು ಬಾಳೆ ಎಲೆ ಮೇಲೆ ಸರ್ವ್ ಮಾಡ್ತಾರೆ ನೋಡಿ ಮದುವೆ ಮನೆಗಳಲ್ಲಿ, ಆ ಟೆಕ್ಸ್ಚರ್ ಬರಬೇಕು ಅಂದರೆ ಸ್ವಲ್ಪ ತೆಳು ಇದ್ದಾಗಲೇ ನೀವು ಆಫ್ ಮಾಡಬೇಕು ಸ್ಟವ್ನ. ಸೊ ತುಂಬಾ ಚೆನ್ನಾಗಿತ್ತು. ಇನ್ನು ರಾತ್ರಿಗೆ ಸ್ವಲ್ಪ ಪರೋಟ ಇತ್ತು, ಹಾಗಾಗಿ ಪರೋಟಾನೇ ಬಿಸಿ ಮಾಡಿ ಹಿಂದಿನ ದಿನ ಸೊಪ್ಪಿನ ಸಾರು ಮಾಡಿದ್ದೆ ಅಲ್ವಾ, ಅದು ಮತ್ತು ಬೀಟ್ರೂಟ್ ಕುರ್ಮಾ ಇತ್ತು, ಅದನ್ನು ಸರ್ವ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು. ಸಂಡೇಸ್ ಏನು ಕೆಲಸ ಮಾಡಬಾರ್ದು ಅಂತ ಅಂದ್ಕೊಂಡೇ ತುಂಬ ಕೆಲಸ ಮಾಡಿಬಿಟ್ಟೆ ಈ ಸಂಡೇ ಅಂತ ಅನ್ನಿಸ್ತಿತ್ತು ನನಗೆ. ಶಾವಿಗೆ ಪಾಯಸ ಅಂತೂ ಸಕ್ಕತ್ತಾಗಿತ್ತು. ನೀವೂ ಸಹ ಈ ಶಾವಿಗೆ ಪಾಯಸನ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕಂಡೆನ್ಸ್ಡ್ ಮಿಲ್ಕ್ ಹಾಕಿರೋದ್ರಿಂದ ಎಕ್ಸ್ಟ್ರಾ ರಿಚ್ ಮತ್ತು ಎಕ್ಸ್ಟ್ರಾ ಟೇಸ್ಟ್ ಬಂದಿತ್ತು, ತುಂಬಾ ಚೆನ್ನಾಗಿತ್ತು. Thank you so much for watching my video.